ಭಾರತ ಸರ್ಕಾರ ಡಿಜಿಪಿನ್ ಎಂಬ ಹೊಸ ಡಿಜಿಟಲ್ ವಿಳಾಸ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ದೇಶಾದ್ಯಂತ ಸ್ಥಳಗಳ ನಿಖರವಾದ ಗುರುತಿಸುವಿಕೆಗೆ ಇದು ನೆರವಾಗಲಿದೆ. ಹಾಗಾದ್ರೆ ಏನಿದು ಡಿಜಿಪಿನ್? ಇದಕ್ಕೂ ಈಗಿರುವ ಪಿನ್ ಕೋಡ್ಗೂ ಏನ್ ವ್ಯತ್ಯಾಸ? ಡಿಜಿಪಿನ್ ಬಂದ ಮೇಲೆ ಪಿನ್ ಕೋಡ್ ಬಳಕೆ ನಿಂತು ಹೋಗತ್ತಾ? ಡಿಜಿಪಿನ್ ಯಾರ್ಯಾರಿಗೆ ಸಿಗತ್ತೆ? ಡಿಜಿಪಿನ್ ಅನ್ನ ಪಡೆಯೋದು ಹೇಗೆ? ಎಲ್ಲವನ್ನು ಇಲ್ಲಿ ವಿವರವಾಗಿ ಸರಳವಾಗಿ ಹೇಳ್ತೀವಿ. ಡಿಜಿಪಿನ್ ಒಂದು ವಿಶಿಷ್ಟವಾದ 10 ಕ್ಯಾರೆಕ್ಟರ್ಗಳ ಸಂಕೇತ. ಇದನ್ನ ಭಾರತದಲ್ಲಿ ಸರಿಸುಮಾರು 4x4 ಚದರ ಮೀಟರ್ಗಳಷ್ಟು ವಿಸ್ತೀರ್ಣದ ಯಾವುದೇ ಸ್ಥಳಕ್ಕೂ ರಚಿಸಬಹುದು. ಅಂದ್ರೆ ಯಾವುದೇ ಮನೆ, ಕಚೇರಿಯ ಕಟ್ಟಡಗಳು ಸೇರಿದಂತೆ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಬಹುತೇಕ ಎಲ್ಲ ರೀತಿಯ ಆಸ್ತಿಗಳಿಗೆ ಈ ಯೂನಿಕ್ ಆದ ಪಿನ್ ರಚಿಸಬಹುದು. ಪ್ರತಿಯೊಂದು ಡಿಜಿಪಿನ್ ಅನ್ನ ಈ ಆಸ್ತಿಯ ಭೌಗೋಳಿಕ ನಕ್ಷೆಯೊಂದಿಗೆ ಎನ್ಕೋಡ್ ಮಾಡಲಾಗಿದೆ. ಇದು ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ಸಂಗ್ರಹಿಸೋದಿಲ್ಲ. ಡಿಜಿಪಿನ್ ನ ತಂತ್ರಜ್ಞಾನವನ್ನ ಐಐಟಿ ಹೈದರಾಬಾದ್ ಮತ್ತು ಇಸ್ರೋ ಮತ್ತು ರಾಷ್ಟ್ರೀಯ ದೂರ ಸಂವೇದಿ ಕೇಂದ್ರದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಆದರೆ ಡಿಜಿಪಿನ್ ವಿಳಾಸ ಕಂಡುಕೊಳ್ಳೋಕೆ ಈಗಾಗಲೇ ಇರುವ ಸಾಂಪ್ರದಾಯಿಕ 6 ಅಂಕಿಗಳ ಪಿನ್ ಕೋಡ್ ವ್ಯವಸ್ಥೆಯನ್ನ ಬದಲಿಸೋದಿಲ್ಲ. ಬದಲಾಗಿ ಇದು ಅಸ್ತಿತ್ವದಲ್ಲಿರುವ ಅಂಚೆ ವಿಳಾಸಗಳನ್ನ ಹೆಚ್ಚು ನಿಖರವಾಗಿ ಮುಟ್ಟೋಕೆ ನೆರವಾಗಲಿದೆ. ಹಾಗಾದ್ರೆ ಇದರ ಉದ್ದೇಶ ಏನು? ಇದು ಸ್ಥಳದ ಮ್ಯಾಪಿಂಗ್ ಅನ್ನ ಸರಳಗೊಳಿಸಲಿದ್ದು, ಗ್ರಾಹಕರಿಗೆ ತಲುಪಬೇಕಿರುವ ಯಾವುದೇ ಸರಕನ್ನ ಕೊನೆಯ ಹಂತದವರೆಗೂ ತ್ವರಿತವಾಗಿ ಮುಟ್ಸೋಕೆ ನೆರವಾಗುವ ಉದ್ದೇಶ ಹೊಂದಿದೆ. ಇಲ್ಲಿಯವರೆಗೆ ಇದ್ದ ಭೌಗೋಳಿಕ ನಿಖರತೆಯ ಮಟ್ಟದಲ್ಲಿನ ಕೊರತೆಯನ್ನ ಇದು ನಿವಾರಿಸಲಿದೆ ಅಂತ ಹೇಳಲಾಗಿದೆ. ಇದು ಪೊಲೀಸ್, ಆಂಬ್ಯುಲೆನ್ಸ್ ಮತ್ತು ಅಗ್ನಿಶಾಮಕ ಸೇವೆಗಳು ತುರ್ತಾಗಿ ನಿರ್ದಿಷ್ಟ ಸ್ಥಳಕ್ಕೆ ಮುಟ್ಟುವಲ್ಲಿ ಹೆಚ್ಚು ಉಪಯುಕ್ತ ಆಗಲಿದೆ. ವಿಶೇಷವಾಗಿ ಗ್ರಾಮೀಣ ಮತ್ತು ಕಡಿಮೆ ಸೌಲಭ್ಯದ ಪ್ರದೇಶಗಳಲ್ಲಿ ನಿಗದಿತ ಸ್ಥಳ ತಲುಪೋಕೆ ಸಹಾಯ ಮಾಡಲಿದೆ. ರಾಷ್ಟ್ರೀಯ ಜಿಯೋಸ್ಪೇಷಿಯಲ್ ನೀತಿ 2022ರ ಅಡಿಯಲ್ಲಿ ಅಧಿಕೃತವಾಗಿ ಪರಿಶೀಲಿಸಿದ ಮತ್ತು ಅಳವಡಿಸಿಕೊಂಡ ಡಿಜಿಪಿನ್ ವ್ಯವಸ್ಥೆ ಈಗ ಎಲ್ಲ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಸಂಸ್ಥೆಗಳು ಮತ್ತು ಬಳಕೆದಾರರಿಗೆ ಲಭ್ಯವಿದೆ. ಹಾಗಾದ್ರೆ ನೀವು ನಿಮ್ಮ ಡಿಜಿಪಿನ್ ಪಡೆಯೋದು ಹೇಗೆ? ಇದಕ್ಕಾಗಿನೇ ಭಾರತೀಯ ಅಂಚೆ ಇಲಾಖೆಯ ಒಂದು ಪೋರ್ಟಲ್ ಇದೆ. ಅದರ ಹೆಸರು dac.indiapost.government.in. ಅದರಲ್ಲಿ ನೋ ಯುವರ್ ಡಿಜಿಪಿನ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಬೇಕು. ಈ ಪೋರ್ಟಲ್ ನೀವೆಲ್ಲಿದ್ದೀರಿ ಅಂತ ಕೇಳುತ್ತೆ. ನಿಮ್ಮ ಸ್ಥಳವನ್ನ ಶೇರ್ ಮಾಡೋಕೆ ನೀವು ಬಯಸ್ತೀರಾ ಅಥವಾ ಇಲ್ಲವಾ ಅನ್ನೋದ್ರ ಬಗ್ಗೆ ನಿಮ್ಮಿಂದ ಒಪ್ಪಿಗೆ ಪಡೆಯುತ್ತೆ. ನಿಮ್ಗೆ ಇಲ್ಲಿ 3 ಆಯ್ಕೆಗಳಿರುತ್ತೆ. ಮೊದಲನೇದು ಸೈಟ್ಗೆ ಭೇಟಿ ನೀಡುವಾಗ ಒಪ್ಪಿಗೆ ನೀಡಿ, ಎರಡನೇದು ಈ ಬಾರಿ ಒಪ್ಪಿಗೆ ನೀಡಿ, ಮೂರನೇದು ಎಂದಿಗೂ ಒಪ್ಪಿಗೆ ಇಲ್ಲ. ನಿಮ್ಮ ಡಿಜಿಪಿನ್ ಪಡೆಯೋಕೆ ನೀವು ಈ ಬಾರಿ ಒಪ್ಪಿಗೆ ಅಂದ್ರೆ ಅಲೋ ದಿಸ್ ಟೈಮ್ ಅನ್ನ ಆಯ್ಕೆ ಮಾಡಬೇಕು. ನಿಮ್ಮ ಸಿಸ್ಟಮ್ ನಲ್ಲಿ ಲೊಕೇಶನ್ ಆನ್ ಆಗಿದೆಯಾ ಅಂತ ಖಚಿತಪಡಿಸಿಕೊಳ್ಬೇಕು. ನಿಮ್ಮ ವೈಯಕ್ತಿಕ ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲ್ ಫೋನ್ ಯಾವುದರಲ್ಲಿ ಇದನ್ನ ಪ್ರಯತ್ನಿಸ್ತಿದ್ದೀರೋ ಅದರಲ್ಲಿ ಲೊಕೇಶನ್ ಆನ್ ಆಗಿರ್ಬೇಕು ಮತ್ತು ಅಲ್ಲಿ ನೀವು ಸಮ್ಮತಿ ನೀಡಬೇಕು. ಅದರಲ್ಲಿ ಒಪ್ಪಿಗೆ ಪುಟ ಕಾಣಿಸ್ಕೊಳ್ಳುತ್ತೆ. ನಿಖರವಾದ ಡಿಜಿಪಿನ್ ಒದಗಿಸೋದಾಗಿನೂ, ನಿಮ್ಮ ಸ್ಥಳದ ಗೌಪ್ಯತೆ ಕಾಯೋದಾಗಿನೂ, ನಿಮ್ಮ ಸ್ಥಳವನ್ನ ಅದರ ಡಿಜಿಪಿನ್ ಹುಡುಕೋಕೆ ಮಾತ್ರ ಬಳಸೋದಾಗಿನೂ ಅದರಲ್ಲಿ ಹೇಳಲಾಗಿರುತ್ತೆ. ನೀವು ಸಮ್ಮತಿ ಕೊಟ್ಟ ಬಳಿಕ ಗೂಗಲ್ ನಕ್ಷೆ ಮತ್ತು ಮೂಲೆಯಲ್ಲಿ ನಿಮ್ಮ ಡಿಜಿಪಿನ್ ಕಾಣಿಸುತ್ತೆ. ಈ ಡಿಜಿಪಿನ್ ಅನ್ನ ನೀವು ನಿಮ್ಮ ಎಲ್ಲ ಉದ್ದೇಶಗಳಿಗಾಗಿ ಬಳಸಬಹುದು. ಆನ್ಲೈನ್ ಶಾಪಿಂಗ್ ಮಾಡುವಾಗ ಡಿಜಿಪಿನ್ ಆಯ್ಕೆ ಬಳಸಬಹುದಾದಲ್ಲಿ ನಿಮ್ಮ ಡಿಜಿಪಿನ್ ಹಾಕಬಹುದು. ಪಿನ್ ಕೋಡ್ ಬದಲಾಗಿ ಡಿಜಿಪಿನ್ ವಿಳಾಸ ಕಾಣಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.